ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಕೆರೆಕಟ್ಟೆ ಕಾಲುವೆಗಳ ಪುನರುಜ್ಜೀವನ ಆಗಬೇಕಲ್ಲ ಸರ್, ಈ ನಿಟ್ಟಿನಲ್ಲಿ ಏನೆಲ್ಲ ಈಗ ಅತಿ ಮುಖ್ಯವಾಗಿ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆರೆಗಳಿಗೆ ಅತಿ ಮುಖ್ಯವಾದಂಥ ಪ್ರದೇಶ. ಕೆರೆಗಳು ತಮಗೆಲ್ಲ ಗೊತ್ತಿದ್ದಂತೆ ಇತಿಹಾಸದಲ್ಲಿ ರಾಜ್ಯದಲ್ಲಿ ಅನೇಕ ಕೆರೆಗಳಿದೆ. ಇವತ್ತು ನಮ್ಮ ಈ ಸರ್ಕಾರ ಬಂದ ನಂತರ ಮುಖ್ಯಮಂತ್ರಿಗಳು ಸಹಿತ ಭಾಳ ಕಟ್ಟುನಿಟ್ಟಾದ ಆದೇಶ ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಹತ್ರ ಕೆರೆ ಪ್ರಾಧಿಕಾರ ಐತಿ ನನ್ನ ಡಿಪಾರ್ಟ್ಮೆಂಟಲ್ಲಿ. ಅದು ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಸೊ ನೀರಾವರಿ ಮೈನ್ ಇರಿಗೇಷನ್ ಮಂತ್ರಿ ಡಿಪ್ಯೂಟಿ ಚೇರ್ಮನ್ ಆಗಿರ್ತಾರೆ. ಆ ಇಲಾಖೆ ಮುಖಾಂತರ ಇರ್ತಕ್ಕಂಥ ಕೆರೆಗಳಿಗೆ ಈ 3 ವರ್ಷದಲ್ಲಿ ನಾವು ಕೆರೆಗಳು ಎಷ್ಟಿದೆ ಅಂತೇಳಿ ನಾವು ಮಾಡಿದ್ವಿ. 41,849 ಕೆರೆಗಳು ಇವತ್ತು ರಿಕಾರ್ಡ್ ಆಗಿದೆ ನಮ್ಮ ಹತ್ರ. ಅದು ಮೇಜರ್ ಇರಿಗೇಷನ್ ಇರ್ಬೋದು, ಮೈನ್ ಇರಿಗೇಷನ್ ಇರ್ಬೋದು, ಪಂಚಾಯತಿ ರಾಜ್ ವ್ಯವಸ್ಥೆ ಇರ್ಬೋದು. ಸೊ ಇವನ್ನೆಲ್ಲವನ್ನು ನಾವು ಫಸ್ಟು ಎಲ್ಲ ಕಡೆ ಜನರು ಮಾತನಾಡ್ತಕ್ಕಂಥದ್ದು, ನಾವು ನೋಡ್ದಿರ್ತಕ್ಕಂಥದ್ದು, ಅನೇಕ ಕಡೆ ಕಂಪ್ಲೇಂಟ್ಸ್ ಬಂದಿರತಕ್ಕಂಥದ್ದು, ಕೆರೆಗಳನ್ನೆಲ್ಲ ಆಕ್ರಮಣ ಮಾಡೋದು ಪ್ರಾರಂಭ ಮಾಡಿದರು. ಹೌದು. ಸೊ ಹಾಗಾಗಿ ನಾವು ಈಗಾಗಲೇ ರೆವಿನ್ಯೂ ಇಲಾಖೆಯವರಿಗೆ ನಾವು ಮುಖ್ಯಮಂತ್ರಿಗಳು ಸೂಚನೆ ಕೊಡೋದ್ರ ಮುಖಾಂತರ ರೆವಿನ್ಯೂ ಸಚಿವರು ಭಾಳ ಇಂಟ್ರೆಸ್ಟ್ ಶ್ರೀಮಾನ್ ಕೃಷ್ಣ ಬೈರೇಗೌಡರು ವಿತಿನ್ 8 ತಿಂಗಳ ಒಳಗಾಗಿ ಅವ್ರ ಇಲಾಖೆಯ ಎಂಟೈರ್ ಇಲಾಖೆ ಒಂದು ಡಿಪಾರ್ಟ್ಮೆಂಟ್ ಅದಕ್ಕಾಗಿ ವಿನಿಯೋಗಿಸಿ ಈ 41,849 ಕೆರೆಗಳಲ್ಲಿ ಸುಮಾರು 41,000 ಕೆರೆಗಳು ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಎಲ್ಲ ಎಲ್ಲೆಲ್ಲಿ ಆಕ್ಯುಪೇಷನ್ ಆಗಿದೆ ಅದನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಅವರೇ ಅಧ್ಯಕ್ಷರಾಗಿರ್ತಾರೆ ಕೆರೆ ಪ್ರಾಧಿಕಾರಕ್ಕೆ. ಅವ್ರ ಮುಖಾಂತರ ನಾವು ಅದನ್ನು ತೆರವುಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸುಮಾರು 41,849 ಕೆರೆಗಳಲ್ಲಿ 15,600 ಕೆರೆಗಳಷ್ಟು ಆಕ್ಯುಪೇಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಸುಮಾರು ನಾವು ಈಗಾಗಲೇ 12,000 ಅಷ್ಟು ಕೆರೆಗಳಲ್ಲಿ ಈಗ ಅದನ್ನೆಲ್ಲ ವೆಕೇಟ್ ಮಾಡಿಸಿದ್ದೀವಿ. ಸೊ ಅದಕ್ಕೂ ಈಗ ಇಮಿಡಿಯೇಟ್ಲಿ ನಾನು ಕಳೆದ 1 ತಿಂಗಳ ಹಿಂದೆ ಒಂದು ಟೀಮ್ಗಳು ಮಾಡಿ ಆ ಡಿವಿಷನಲ್ಲಿ ಇಂಜಿನಿಯರ್ಗಳೆಲ್ಲ ಜವಾಬ್ದಾರಿ ವಹಿಸಿ 15 ದಿವಸ ಅವ್ರಿಗೆ ಟೈಮ್ ಕೊಟ್ಟಿವಿ, ಮಂತ್ ಎಂಡಿಂಗ್ವರೆಗೂ. ಅವ್ರ ತಕ್ಷಣ ಆ ಕೆರೆಗಳು ಎಲ್ಲೆಲ್ಲಿ ನಾವು ವೆಕೇಟ್ ಮಾಡಿಸಿದ್ವಿ ಅದು ರೂರಲ್ ಪ್ರದೇಶದಲ್ಲಿದ್ದರೆ ಸುತ್ತು ಒಂದು ಟ್ರೆಂಚ್ ತೋಡಿ ಅದಕ್ಕೆ ಗಿಡಗಳು ಸೋಷಲ್ ವೆಲ್ಫೇರ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಗಿಡಗಳಾಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು, ಎಲ್ಲೆಲ್ಲಿ ಟೌನ್ ಪಟ್ಟಣಗಳ ಸಮೀಪದಲ್ಲಿರ್ತಕ್ಕಂಥ ಕೆರೆಗಳಿದ್ರೆ ಅದಕ್ಕೆ ಫೆನ್ಸಿಂಗ್ ಆಗ್ತಕ್ಕಂಥದ್ದು, ಅದಕ್ಕೆಲ್ಲ ಎಸ್ಟಿಮೇಟ್ ಕೊಡೋದು. ಒಟ್ಟಾರೆ ಏನಂದರೆ ಒಂದು ಸಲ ಈ ಸರ್ಕಾರ ಕಟ್ಟುನಿಟ್ಟಾಗಿ ಯಾರೇ ಆಕ್ರಮಣ ಮಾಡಿರ್ತಕ್ಕಂಥ ತೆರವುಗೊಳಿಸ್ತಕ್ಕಂಥದ್ದು, ತೆರವುಗೊಳಿಸಿದ ಮತ್ತೊಂದು ಸಲ ಅವಕಾಶ ಕೊಡಬಾರ್ದು ಅಂತೇಳಿ ಕಟ್ಟುನಿಟ್ಟಾದಂಥ ಒಂದು ನಿರ್ಧಾರ ತೆಗೆದುಕೊಂಡ್ವಿ. ಅದಕ್ಕೆ ಏನೇ ಖರ್ಚಾಗಲಿ ಈಗ ಅದ್ರ ಬಗ್ಗೆ ಬರುವಂಥ ಒಂದು 3 ತಿಂಗಳ ಒಳಗಾಗಿ ಅದರ ಬಗ್ಗೆ ಕ್ರಮ ತೆಗೆದುಕೊಂಡು ಫೆನ್ಸಿಂಗ್ ಮಾಡಲಿಕ್ಕೆ ಮತ್ತು ಟ್ರೆಂಚ್ ತೊಗೊಳ್ಳಿಕ್ಕೆ ನಾವು ನಿರ್ಧಾರ ಕೈಗೊಂಡ್ವಿ. ಅದಕ್ಕೆ ಈಗಾಗಲೇ ಅಧಿಕಾರಿಗಳು ನಿಯೋಗ ಮಾಡಿದ್ವಿ, ಅವರ ಕೆಲಸದಲ್ಲಿದ್ದಾರೆ. ಕೆರೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಕೋಲಾರ ಭಾಗದಲ್ಲಿ ಕೆರೆಯ ನೀರನ್ನು ತುಂಬಿಸುವಂಥ ಕೆಲಸಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಲ್ಲಿ ಹೋರಾಟಗಳೇನು ಮುಗಿತಾನೆ ಇಲ್ಲ. 3 ಹಂತದ ಶುದ್ಧೀಕರಣ ಪ್ರಕ್ರಿಯೆ ಆಗಬೇಕು, 2 ಸಲ ಅಷ್ಟೇ ಶುದ್ಧೀಕರಣ ಆಗುತ್ತೆ, 3ನೇದು ಆಗಲೇಬೇಕು ಅನ್ನುವಂಥ ಹೋರಾಟ ನೋಡಿ. ಅದಕ್ಕೆ ಹೇಳ್ತೀನಿ ನಾನು, ಇದು ಸಿವರೇಜ್ ವಾಟರ್ ಬ್ಯಾಂಗ್ಳೂರಿನಲ್ಲಿ ಇರ್ತಕ್ಕಂಥ ನಿಮಗೆಲ್ಲ ಗೊತ್ತು. 1,500 ಫೀಟ್ಗೆ ಹೋಗ್ತಿದ್ರು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಬ್ಯಾಂಗ್ಳೂರು ರೂರಲ್ನಲ್ಲಿ, ಈ ದೊಡ್ಡಬಳ್ಳಾಪುರನಲ್ಲಿ ಎಲ್ಲ. ಸೊ ಅದನ್ನು ಸರಿಪಡಿಸ್ಬೇಕಂತೇಳಿ 2013 ಆ್ಯಂಡ್ ಬಿಟ್ವೀನ್ 2013 ಆ್ಯಂಡ್ 2018 ಸಿದ್ದರಾಮಯ್ಯ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದಾಗ ಅಂದಿನ ಕಾಲದಲ್ಲಿ ಶ್ರೀಮಾನ್ ರಮೇಶ್ ಕುಮಾರ್ ಅವರು, ಕೆ ಎಚ್ ಮುನಿಯಪ್ಪನವರು, ಕೃಷ್ಣ ಬೈರೇಗೌಡರು ಮತ್ತು ಇತರ ನಮ್ಮ ಜನಪದಗಳು ಒಟ್ಟಾರೆ ಈ ಸಿವರೇಜ್ ವಾಟರ್ನ ಯಾಕೆ ಉಪಯೋಗ ಮಾಡಬಾರ್ದು ಅಂತೇಳಿ ಪ್ರಯತ್ನ ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಬ್ಯಾಂಗ್ಳೂರಿನಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನ ಮಾಡಿದೆ. ಮಾಡ್ಬೋದು ಅಂತೇಳಿ IASನವರು ಮತ್ತು ಬೇರೆ ಬೇರೆ ಸೈಂಟಿಸ್ಟ್ಗಳು ಹೇಳಿದ ನಂತರ ಈ ವೇಸ್ಟ್ ವಾಟರ್ ಆಗಿ ಅದು ಕಾವೇರಿ ನದಿಗೆ ಸೇರ್ತಿತ್ತು. ಆ ನೀರನ್ನು ತಡೆಗಟ್ಟಿ ಇವತ್ತು KCV ಅಲ್ಲಿ HNV ಅಲ್ಲಿ 2 ಪ್ರಾರಂಭ ಮಾಡಿದರು. ಈ KCV BWSSನವರು ಅದನ್ನು ಶುದ್ಧೀಕರಣ ಸೆಕೆಂಡ್ ಟ್ರೀಟ್ಮೆಂಟ್ ಮಾಡಿ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅಲ್ಲಿಂದ ನಾವು ಪಂಪ್ ಮಾಡಿ 143 ಕೆರೆಗಳಿಗೆ ನೀರು ತುಂಬ್ತಾ ಇದ್ವಿ. ಅದರಾಗೆ HNV ವ್ಯಾಲಿನಲ್ಲಿ ಈಗ ಪ್ರಥಮ ಬಾರಿಗೆ ಈಗ 70 ಕೆರೆಗಳು ನಾವು ನೀರು ತುಂಬ್ತಾ ಇದ್ದೀವಿ. ಮೊನ್ನೆ 24 ಕೆರೆಗಳಿಗೆ ಮುಂದುವರಿಸಿ ನಾವು ಬಾಗೇಪಲ್ಲಿನಲ್ಲಿ ಸಹಿತ ನೀರು ಕೊಡ್ತಾಯಿದ್ವಿ, ನಾನು ಬಂದ ಮೇಲೆ ಮಾಡಿದ್ವಿ. ಸೊ ಈ ರೀತಿಯಾಗಿ ಈಗ 3 ವೃಷಭಾವತಿ ವ್ಯಾಲಿನೂ ನಾವು ಪ್ರಾರಂಭ ಮಾಡಿ ನಾವು ಬಂದಮೇಲೆ ಈಗಾಗಲೇ ಈ ಫಸ್ಟ್ ಸ್ಟೇಜ್ಗೆ ಸೆಕೆಂಡ್ ಸ್ಟೇಜ್ಗೆ ಬೇಕಾಗಿರ್ತಕ್ಕಂಥ 1,700 ಕೋಟಿ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಗಿ ಶೀಘ್ರಗತಿಯಲ್ಲಿ ಅದು ಕೆಲಸ ನಡೀತಾ ಇದೆ. 1,700 ಕೋಟಿದು. ಹೋದ ವರ್ಷದಲ್ಲಿ 1,081 ಕೋಟಿ ಕೊಟ್ಟಿವಿ, ಈ ಸಾರಿ 650 ಕೋಟಿ ಕೊಟ್ಟಿವಿ. ಸೊ 1,700 ಕೋಟಿ ಕೆಲಸ ಪ್ರಾರಂಭ ಆಗಿ 2 ಸ್ಟೇಜ್ ವೆಲನೇ ಅಡ್ವಾನ್ಸ್ ನಡೀತಾ ಇದೆ ನಮ್ಮದು.